ಭಾರತದ ದಾಳಿಯಿಂದ ಪಾಕಿಸ್ತಾನ ಗಡಗಡ ಎಂದಿದ್ದು ನಿಜ. ದಾಳಿ ನಿಲ್ಲಿಸಿ ಅಂತ ಹೇಳಿ ಭಾರತದ ಬಳಿ ಗೋಗರೆದಿದ್ದು ನಿಜ. ತಾವು ಮೋದಿ ಸರ್ಕಾರಕ್ಕೆ ಮನವಿ ಮಾಡಿದ್ದು ನಿಜ. ಎಸ್, ಭಾರತದ ದಾಳಿಯಿಂದ ಪಾಕಿಸ್ತಾನ ಗಡಗಡ ಎಂದಿದ್ದು ಕೂಡ ನಿಜ. ದಾಳಿ ನಿಲ್ಲಿಸಿ ಅಂತ ಹೇಳಿ ಭಾರತದ ಬಳಿ ಗೋಗರ್ದಿದ್ದು ನಿಜ. ತಾವು ಮೋದಿ ಸರ್ಕಾರಕ್ಕೆ ಮನವಿ ಮಾಡಿದ್ದು ಕೂಡ ನಿಜ. ಪಾಕಿಸ್ತಾನದ ಉಪ ಪ್ರಧಾನಿ ಇಶಾಕ್ ದಾರ್ ಅಂಗೀಕಾರವನ್ನು ನೀಡಿದ್ದಾರೆ. ಭಾರತ ಪಾಕ್ ನಡುವೆ ಒಪ್ಪಂದ ವಿಚಾರದಲ್ಲಿ ನಿನ್ನೆ ಟ್ರಂಪ್ ಯೂಟರ್ನ್ ಹೊಡೆದಿದ್ರು. ಈ ಬೆನ್ನಲೆಯಲ್ಲಿ ಪಾಕಿಸ್ತಾನದಿಂದಲೂ ಕೂಡ ಅಸಲಿ ಸತ್ಯಾನಾವರಣವಾಗಿದೆ. ಮೊದಲಿಂದ ಅದೇ ಮಾತನ್ನ ಹೇಳ್ತಾ ಬಂದಿದ್ರು ಪ್ರಧಾನಿ ನರೇಂದ್ರ ಮೋದಿ. ಆದ್ರೆ ಟ್ರಂಪ್ ಮಾತು ಕೇಳಿ ಮಖರಾಗಿದ್ರು ವಿಪಕ್ಷ ಕಾಂಗ್ರೆಸ್. ಆಪರೇಷನ್ ಸಿಂಧೂರ ಭಾಗವಾಗಿ ಪಾಕಿಸ್ತಾನದ ವೈಮಾನಿಕ ಸ್ಥಾವರಗಳನ್ನ ಟಾರ್ಗೆಟ್ ಮಾಡಿದ್ದಂತಹ ಭಾರತ ಇಷ್ಟು ದಿನ ಟಿಲ್ ನಿನ್ನೆವರೆಗೂ ಕೂಡ ವಿಪಕ್ಷದಲ್ಲಿ ಟ್ರಂಪ್ ಬಂದ್ರು, ಮಧ್ಯಸ್ಥಿಕೆ ವಹಿಸಿದ್ರು, ಭಾರತ ಸೈಲೆಂಟ್ ಆಯ್ತು, ಮತ್ತೆ ಪಾಕಿಸ್ತಾನ ಸೈಲೆಂಟ್ ಆಯ್ತು ಅಂತ ಇವತ್ತಿಗೂ ಕೂಡ ಹೇಳೋರ್ ಸಂಖ್ಯೆ ಜಾಸ್ತಿ ಇತ್ತು. ಇವತ್ತು ಪಾಕಿಸ್ತಾನದ ಉಪ ಪ್ರಧಾನಿಯೇ ಮಾತಾಡಿದ್ಮೇಲೆ ಈ ಕ್ಲಿಯರ್ ಕಟ್ ಆಗಿ ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ. ನಿಜಕ್ಕೂ ಯುದ್ಧವನ್ನ ನಿಲ್ಲಿಸಿ ಅಂತ ಗೋಗರ್ದಿದ್ ಯಾರು ಅಂತ, ನಾವೇ ಗದ್ದಿದ್ದೀವಿ ಅಂತ ಹೇಳಿ ಪಾಕಿಸ್ತಾನವೇ ಒಪ್ಕೊಂಡಿದೆ ಸ್ವಾಮಿ. ಇನ್ನೇನು ಬೇಕು? ಆಪರೇಷನ್ ಸಿಂಧೂರ, ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದವರ ಮೇಲೆ ತೀರಿಸಿಕೊಂಡಿರುವಂತಹ ದ್ವೇಷ, ಯುದ್ಧ ಆದ್ರೆ ಆಗ್ಲಿ ಅಂತ ಭಾರತ ನಿಂತ್ಕೊಂಡಿತ್ತು ಗಡಿಲಿ. ಆದ್ರೆ ಪಾಕಿಸ್ತಾನಕ್ಕೆ ಡವಡವ. ಚೀನಾದವ್ರು ನಂಬ್ಕೊಳಕ್ಕಾಗಲ್ಲ, ಬಾಕಿದವ್ರು ಹೆಲ್ಪ್ ಮಾಡ್ತಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಡವಡವ. ಪಾಕಿಸ್ತಾನವೇ ಗೋಗರ್ದಿದ್ದು ಅಂತ ಹೇಳಿ ಅಲ್ಲಿರುವಂತಹ ಉಪ ಪ್ರಧಾನಿಗಳೇ ಒಪ್ಕೊಂಡಿದ್ಮೇಲೆ ಇಲ್ಲಿ ಭಾರತದಲ್ಲಿರುವಂತಹ ವಿಪಕ್ಷ ಕಾಂಗ್ರೆಸ್ ಆಗಲಿ ಬೇರೆ ಆಗಲಿ ಏನ್ ಪ್ರಾಬ್ಲಮ್ ಏನಿದೆ? ಈಗ ಸತ್ಯ ಹೊರಗಡೆ ಬಿತ್ತಲ್ವಾ. 13-14 ಬಾರಿ ಟ್ರಂಪ್ ನಾನೇ ಮಧ್ಯಸ್ಥಿಕೆ ವಹಿಸಿದ್ದು ಅಂತ ಹೇಳ್ತಾ ಇದ್ರು. ಈಗ ಗೊತ್ತಾಯ್ತಲ್ವಾ, ನಿನ್ನೆ ಮೊನ್ನೆ ಅಷ್ಟೇ ಗೊತ್ತಾಗಿದೆ ಮಧ್ಯಸ್ಥಿಕೆ ವಹಿಸಿದ್ದಲ್ಲ ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರು 1000 ಸಲ ಹೇಳ್ಕೊಂಡ್ರು ಕೂಡ, 1000 ಸಲ ಹೇಳಿದ್ರು ಕೂಡ ಏನಾಯ್ತು ಒಪ್ಪಂದದಲ್ಲಿ ಏನಾಯ್ತು ಅನ್ನೋದು ಹೇಳಿದ್ರು ಕೂಡ ಯಾರು ನಂಬೋಕೆ ಸಾಧ್ಯ ಆಗ್ತಿರ್ಲಿಲ್ಲ, ಯಾರು ನಂಬ್ತಾನೂ ಇರ್ಲಿಲ್ಲ. ಟ್ರಂಪ್ ಮಧ್ಯ ಬಂದಿದ್ದು ಅಂತ ಹೇಳ್ತಾ ಇದ್ರಲ್ವಾ. ಈಗ ಪಾಕಿಸ್ತಾನದವರೇ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ತಗೊಳ್ಳಿ. ಇನ್ನು ದಾಖಲೆ ಕೇಳ್ತಿರೋ ಏನೋ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.